ಮಹಾತ್ಮರು ಮನುಷ್ಯ ಲೋಕಕ್ಕೆ ಅಂದರೆ ಈ ಮರ್ತ್ಯಲೋಕಕ್ಕೆ ಮಹತ್ವದ ಕೊಡುಗೆಗಳನ್ನು ಕೊಟ್ಟರು. ಈ ಪ್ರತಿ ನುಡಿಗಳನ್ನು ಕೂಡ ತಾವು ಗಮನಿಸಬೇಕು. ಮಹಾತ್ಮರು ಈ ಮನುಷ್ಯ ಲೋಕಕ್ಕೆ ಮಹತ್ವದ ಕೊಡುಗೆಗಳನ್ನು ಕೊಟ್ಟರು. ಅವರು ಕೊಟ್ಟಿರುವಂತಹ ಕೊಡುಗೆಗಳು ಈ ವಿಶ್ವದ ಇತಿಹಾಸದಲ್ಲಿ ಕಾಲಕಾಲಕ್ಕೂ ಕೂಡ ಅಳಿಯದೆ ಉಳಿಯುವಂತಹ ಕೊಡುಗೆಗಳು. ಅವರು ಮಾಡಿದ ಕಾರ್ಯಗಳೆಲ್ಲವೂ ಕೂಡ ಇಡೀ ಮನುಕುಲಕ್ಕೆ ಒಳಿತನ್ನ ಮಾಡುವಂತಹ ಕಾರ್ಯಗಳು. ಅಂತ ಕಾರ್ಯಗಳನ್ನೇ ನಾವು ಸತ್ಕಾರ್ಯಗಳು ಅಂತ ಕರೀತೇವೆ. ಅವು ಸತ್ಯವಾಗಿ ಶುದ್ಧವಾಗಿ ಮನುಕುಲಕ್ಕೆ ಒಳಿತನ್ನ ಮಾಡುವಂತಹ ಕಾರ್ಯಗಳು. ಹಾಗಾಗಿ ಆ ಮಹಾತ್ಮರನ್ನ, ಮಹಾನುಭಾವರನ್ನ, ಶರಣರನ್ನ, ಸಂತರನ್ನ, ಶಿವಯೋಗಿಗಳನ್ನ ನಾವು ಅನುದಿನವೂ ಕೂಡ ಸ್ಮರಣೆಯನ್ನ ಮಾಡ್ತೇವೆ. ಬಹಳ ವಿಶೇಷ ಅಂದ್ರೆ ಅವರ ಜಯಂತಿಗಳನ್ನು ಆಚರಣೆ ಮಾಡ್ತೇವೆ. ಅದರ ಜೊತೆಗೆ ಅವರ ಪುಣ್ಯ ಸಂಸ್ಮರಣೆಯನ್ನು ಕೂಡ ನಾವು ಮಾಡ್ತೇವೆ. ಸುಮ್ಮನೆ ಮಾಡೋದಿಲ್ಲ. ಅವರು ಯಾರೂ ನಮ್ಮ ರಕ್ತ ಸಂಬಂಧಿಗಳಲ್ಲ. ನಮ್ಮ ಜೊತೆಗೆ ವ್ಯಾವಹಾರಿಕ ಸಂಬಂಧವನ್ನು ಇಟ್ಟುಕೊಂಡವರಲ್ಲ. ಕೊಡುಕೊಳ್ಳುವ ವ್ಯವಹಾರವನ್ನು ಮಾಡಿದವರಲ್ಲ. ಯಾವುದೇ ಆಸ್ತಿ ಪಾಸ್ತಿಯ ಅನುಕೂಲವನ್ನೂ ಮಾಡಿದವರಲ್ಲ. ನಮಗೇನು ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯ ರೊಕ್ಕ ರೂಪಾಯಿ ಅಧಿಕಾರ ಅಂತಸ್ತುಗಳನ್ನೂ ಕೊಟ್ಟವರಲ್ಲ. ಇವೆಲ್ಲ ಲೌಕಿಕ ಮಾತುಗಳು. ಹಾಗಾದ್ರೆ ಏನು ಕೊಟ್ರು? ಬಹಳ ಜನ ಇಂಥ ಪುಣ್ಯಾತ್ಮರ ಸ್ಥಾನಕ್ಕೆ ಬಂದಾಗ, ಮಹಾತ್ಮರ ಚರಿತ್ರೆಗಳನ್ನ ಶ್ರವಣ ಮಾಡುವಾಗ ನಾವೊಂದು ಶ್ರದ್ಧಾ ಭಾವನೆಯನ್ನಿಟ್ಟುಕೊಂಡು ಬರ್ತೇವೆ. ಇನ್ನೂ ಬರದೇ ಇರುವಂಥವರು ಬಹಳ ಜನ ಈ ಜಗತ್ತಿನೊಳಗಿರ್ತಾರೆ. ಅವರಿಗೆಲ್ಲ ಈ ವ್ಯವಸ್ಥೆಗಳು ಬಹಳ ಅಲರ್ಜಿ. ಅವರೆಲ್ಲ ಬರುವಂಥವರಿಗೆ ಪ್ರಶ್ನೆ ಮಾಡುವವರೂ ಇದ್ದಾರೆ. ಅಲ್ಲಿ ಹೋಗಿ ಏನು ಮಾಡೋವರದೀರಿ, ಇಲ್ಲೇ ಕುಂದ್ರಿ, ಹಿಂಗ ಅನ್ನೋರು ಇಲ್ಲೇನು ಅದಾರ? ಹಿಂಗ ಅನ್ನುವುದರ ಮೂಲಕ ಮತ್ತೊಂದು ಪ್ರಶ್ನೆಯನ್ನು ಬರುವವರ ಮುಂದೆ ಇಡ್ತಾರವರು. ಇದು ಜಗತ್ತಿನಲ್ಲಿ ನಡೆಯುವಂತ ನಿತ್ಯದ ವ್ಯವಹಾರ ಇದು. ಅವರಂತಾರೆ, ಅಲ್ಲಿ ಹೋದ್ರೆ ನಿಮಗೇನು ರೊಕ್ಕ ರೂಪಾಯಿ ಬಂಗಾರ ಸಿಗ್ತದೇನ್ರಿ? ಎದಕ್ಕೆ ಹೊಂಟೀರಿ? ಅಂಥವರಿಗೆ ನೇರವಾಗಿ ನಮ್ಮ ಉತ್ತರ, ಪುಣ್ಯಾತ್ಮರ ಸ್ಥಾನಕ್ಕೆ ಬಂದ್ರೆ, ಪುಣ್ಯಾತ್ಮರ ಚರಿತ್ರೆಗಳನ್ನು ಕೇಳಿದ್ರೆ ನಮಗೆ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಸಿಗಲಿಕ್ಕಿಲ್ಲ. ಆದ್ರೆ ಒಂದು ಸತ್ಯವನ್ನು ಸಿಗಬೇಕು. ಇಲ್ಲಿ ಒಂದು ದಿನ ಇದ್ದು ಒಂದು ದಿನ ಅಳಿದು ಹೋಗುವಂತ ಬಂಗಾರಕ್ಕಿಂತ ಶರಣರ ಸ್ಥಾನಗಳಿಗೆ ನಾವೆಲ್ಲ ಬರೋದ್ರಿಂದ ನಮ್ಮ ಬದುಕೇ ಬಂಗಾರ ಆಗ್ತದ. ನಮ್ಮ ಬದುಕೇ ಬಂಗಾರ ಆಗ್ತದ. ಅದಕ್ಕಾಗಿ ನಾವು ಬರಬೇಕು. ಮಹಾತ್ಮರ ಸನ್ನಿಧಾನದಲ್ಲಿ ನಮ್ಮನ್ನ ನಾವು ಅರ್ಪಣಾ ಮಾಡ್ಕೋಬೇಕು. ಹಾಗಾಗಿ ಅವರು ಅಳಿಯದೇ ಉಳಿದಾರ. ಮಹಾತ್ಮರು ಕಾಲ ಕಾಲಕ್ಕೂ ಉಳಿದಾರ. 900 ವರ್ಷಗಳು ಕಳೆದು ಹೋದವು. ಬಸವಾದಿ ಶಿವಶರಣರನ್ನ 770 ಜನ ಅವಿಮುಕ್ತ ಶರಣರನ್ನ, ಶರಣೆಯರನ್ನ ನಾವು ನಿತ್ಯ ಯಾಕೆ ಸ್ಮರಣೆ ಮಾಡ್ತೀವಿ ಅಂದ್ರ, ಅವರು ಅಳಿಯದೆ ಉಳಿದು ನಮ್ಮ ಬದುಕು ಬೆಳಕಾಗುವಂತ ತವನಿಧಿಯ ಸಂಪತ್ತನ್ನ ಅವರು ನಮಗೆಲ್ಲ ಕೊಟ್ಟು ಹೋಗ್ಯಾರ. ಅದುವೇ ವಚನ ಧರ್ಮ ಸಂಪತ್ತು. ಅದು ಅಳಿಯೋದಿಲ್ಲ ನೋಡ್ರಿ, ಉಳಿತದ.
ನಿಮ್ಮನ್ನ ವೈಚಾರಿಕತೆಯತ್ತ ಕರೆದುಕೊಂಡು ಹೋಗುವಂತ ಒಂದು ಅದ್ಭುತ ಫಿಲಾಸಫಿ ಈ ಜಗತ್ತಿನೊಳಗ, ಈ ವಿಶ್ವದೊಳಗ ಯಾವುದಾದ್ರೂ ಇದ್ರ, ಒಬ್ಬ ಮನುಷ್ಯನನ್ನ ಪರಿಪೂರ್ಣ ಮಾನವನನ್ನಾಗಿ ಪರಿವರ್ತನೆ ಮಾಡುವಂತ ಒಂದು ದಿವ್ಯವಾದ ಸಂಪತ್ತು ಅದು ಯಾವುದಾದ್ರೂ ಇದ್ರ ಅದು 12ನೇ ಶತಮಾನದ ವಚನ ಸಂಪತ್ತು, ವಚನ ಸಂಪತ್ತು, ವಚನ ಸಂಪತ್ತು. ಅದು ಬಿಟ್ಟರೆ ಮತ್ತೇನೂ ಇಲ್ಲ ನಮಗೆ. ಹಾಗಾಗಿ ಇವತ್ತು ನಾವೆಲ್ಲ ವಿಚಾರ ಮಾಡಬೇಕು. ಅವರ ಪುಣ್ಯಸ್ಮರಣೆ ಮಾಡ್ತೇವೆ, ಅವರ ಜಯಂತಿಗಳನ್ನು ಮಾಡ್ತೇವೆ, ಪುರಾಣ ಪ್ರವಚನವನ್ನ ಆನಂದವಾಗಿ ನಾವೆಲ್ಲ ಹೇಳ್ತಾ ಇದ್ದೇವೆ. 12ನೇ ಶತಮಾನದ ಶರಣರ ಭವ್ಯ ಪರಂಪರೆಯನ್ನ ಮತ್ತೊಮ್ಮೆ ಮಹಾನುಭಾವರಾಗಿರುವಂತ ಕಲಬುರಗಿ ಶರಣಬಸಪ್ಪನವರು, ಬಸವಣ್ಣನವರು ಯಾವ ಯಾವ ಕಾರ್ಯಗಳನ್ನ ಮಾಡಿದ್ರೋ ಅದೇ ಕಾರ್ಯಗಳನ್ನ ಮತ್ತೊಬ್ಬ ಬಸವಣ್ಣನಂತೆ ಶರಣಬಸವರಾಗಿ ಈ ನಾಡಿನೊಳಗ ಮಾಡುವುದರ ಮೂಲಕ ಇವತ್ತು ಇತಿಹಾಸದ ಪುಟಗಳಲ್ಲಿ ನಿತ್ಯ ಸ್ಮರಣೀಯ ಪೂಜ್ಯರಾಗಿ ಮಹಾನುಭಾವರಾಗಿ ಅವರು ಇವತ್ತು ಅಳಿಯದೆ ಉಳಿದಾರ. ಅದಕ್ಕಾಗಿಯೇ ಈ ನಂಬಿಕೆ, ಈ ಶ್ರದ್ಧೆ. 8 ದಿನಗಳಿಂದ ನಾನು ನೋಡ್ತಾ ಇದ್ದೇನೆ ಇಲ್ಲಿ ಏನು ಶರಣನ ಬಳಿಗೆ ಭಕ್ತರು ತಂಡೋಪತಂಡವಾಗಿ ಸಾವಿರ ಸಾವಿರ ಸಂಖ್ಯೆಯೊಳಗ ಹಗಲು ರಾತ್ರಿ ಮಧ್ಯರಾತ್ರಿಯವರೆಗೆ ನಂಬಿ ಬಂದು ಆ ಪುಣ್ಯಾತ್ಮನ ಸನ್ನಿಧಾನದಲ್ಲಿ ಭಕ್ತಿಭಾವದ ನಮನವನ್ನು ಸಲ್ಲಿಸಿ ಆನಂದ ಪಡ್ತಾರಲ್ಲ, ಎಷ್ಟು ಅದ್ಭುತ ಇದು. ಇದನ್ನು ಆಲೋಚನೆ ಮಾಡಲಿಕ್ಕೆ ಆಗೋದಿಲ್ಲ, ಅಷ್ಟು ಅದ್ಭುತವಾದ ಒಂದು ನಂಬಿಕೆ. ಇದಕ್ಕೆ ಭಾವಭಕ್ತಿ ಅಂತ ಕರೀತಾರೆ ಶರಣರು. ಹಾಗಾಗಿ ನೋಡಿ, ಶರಣರು ಕಲಬುರಗಿಯ ಮಹಾಶರಣರು ಅಂದೂ ಕೂಡ ಈ ಜಗತ್ತಿಗೆ ಆನಂದವನ್ನು ಕೊಟ್ಟರು, ಇಂದೂ ಕೂಡ ಆನಂದವನ್ನು ಕೊಡ್ತಾ ಇದ್ದಾರೆ ನಂಬಿದವರಿಗೆ. ಎಂಥ ಆನಂದ ಅಂದ್ರೆ, ಚರಿತ್ರೆಯಲ್ಲಿ ಬರುವ ಪ್ರಸಂಗವನ್ನು ಬಳಸಿಕೊಂಡು ನಾವು ನಿನ್ನೆ ಈ ದಿನ ಅರಳಗುಂಡಿಗೆಯ ಸಾಲೋಕ್ಯ ಮನೆತನದೊಳಗ ಸಂಗಮಾಂಬೆಯ ಪುಣ್ಯ ಗರ್ಭದಿಂದ ಅವತರಿಸಿ ಬಂದಿರುವಂತ ಆ ಮಹಾನುಭಾವನನ್ನ ತೊಟ್ಟಿಲಲ್ಲಿ ಮಲಗಿಸಿ ಆ ಶಿವಶಿಶುವಿಗೆ ಶರಣಬಸವೇಶ 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 ಅನ್ನುವಂಥ ನಾಮಕರಣವನ್ನ ಮಾಡಿ ನಾವೆಲ್ಲ ನಿನ್ನೆ ಆನಂದ ಪಟ್ಟಿದ್ದೇವೆ. ಅಂದು ಹುಟ್ಟಿದಾಗನೂ ಕೂಡ ಹಡೆದವರಿಗೆ, ಬಂಧು ಬಾಂಧವರಿಗೆ, ಅರಳಗುಂಡಿಗೆಯ ಮಹಾಜನತೆಗೆ ಆನಂದವನ್ನು ಕೊಟ್ಟಿರುವಂತ ಮಹಾನುಭಾವ ಇಂದೂ ಕೂಡ ಇಲ್ಲಿ ಪುರಾಣದ ಪ್ರಸಂಗದಲ್ಲಿಯೂ ಕೂಡ ನಮಗೆ ಆನಂದವನ್ನು ನೀಡಿದ್ರು ಅಂದ್ರೆ ಮಹಾತ್ಮರು ಈ ಜಗತ್ತಿಗೆ ಅವತರಿಸಿದ ಉದ್ದೇಶವೇ ಆನಂದವನ್ನ ಹಂಚುವ ಸಲುವಾಗಿ. ಆನಂದವನ್ನ ಹಂಚುವ ಸಲುವಾಗಿ ಅವರು ಬೇರೆ ಏನನ್ನೂ ಕೊಡಲಿಲ್ಲ, ನಮಗೆ ಆನಂದವನ್ನು ಕೊಡ್ತಾರೆ. ಬದುಕಿನ ನಿಜವಾದ ಸಂಪತ್ತು ಆನಂದ. ಏನಿದ್ದರೇನು, ಬದುಕಿನೊಳಗೆ ಆನಂದ ಇಲ್ಲದೆ ಹೋದರೆ ನಿನ್ನ ಕೋಟಿ ಕೋಟಿ ಕಿಮ್ಮತ್ತಿಗೆ ಬೆಲೆ ಇಲ್ಲ, ನಿನ್ನ ಆಸ್ತಿಗೆ ಬೆಲೆ ಇಲ್ಲ, ನಿನ್ನ ರೂಪಕ್ಕೆ ಬೆಲೆ ಇಲ್ಲ, ನಿನ್ನ ಅಧಿಕಾರಕ್ಕೆ ಬೆಲೆ ಇಲ್ಲ, ನಿನ್ನ ಮನೆಯ ಮುಂದೆ ನಿಂತಿರುವಂತ ಬೆಲೆ ಬಾಳುವ ವಾಹನಗಳಿಗೆ ಬೆಲೆ ಇಲ್ಲ. ನಿನ್ನ ನಿಜವಾದ ಜೀವನದ ಮೌಲ್ಯ ಆನಂದ. ಆನಂದ. ಕಾರಣ ಬಲ್ಲವರು ಹೇಳ್ತಾರೆ, DVG ಅವರು ಕನ್ನಡದ ಕಗ್ಗ ಮಂಕುತಿಮ್ಮನ ಕಗ್ಗದಲ್ಲಿ ಬಹಳ ಚಲೋ ಒಂದು ಕಿಮ್ಮತ್ತಿನ ಮಾತನ್ನು ಹೇಳ್ಯಾರ. ಆನಂದವೇ ಆತ್ಮಗುಣ ಮಂಕುತಿಮ್ಮ. ಆತ್ಮನ ನಿಜವಾದ ಗುಣ ಯಾವುದು ಅಂದ್ರೆ ಆನಂದ. ನಾವೆಲ್ಲ ಎದಕ್ಕಾಗಿ ಹಂಬಲಿಸ್ತೀವಿ ಅಂದ್ರೆ ಆನಂದವಾಗಿರಬೇಕು ಅಂತಾನೆ ನಾವೆಲ್ಲ ಬಡದಾಡ್ತಾ ಇದ್ದೀವಿ. ಆನಂದ ಬಿಟ್ಟು ಏನಿದೆ ಹೇಳಿ? ಆದ್ರೆ ತಪ್ಪು ತಿಳುವಳಿಕೆಯೊಳಗ ಎಲ್ಲಿ ನಿಜವಾದ ಆನಂದ ಸಿಗ್ತದ ಆ ಆನಂದವನ್ನು ಕೈ ಬಿಡ್ತೀವಿ. ಸಿಗದೇ ಇರುವ ವಿಷಯ ವಸ್ತುಗಳಲ್ಲಿ ಆನಂದವನ್ನು ಹುಡುಕ್ತಾ ಇದ್ದೇವೆ. ಅದು ನಮ್ಮ ಜೀವನದ ಅಜ್ಞಾನ.
ರೊಕ್ಕದೊಳಗೆ ಎಷ್ಟೋ ಮಂದಿ ಆನಂದ ಹುಡುಕಾಕ್ ಹೊಂಟಾರ, ಅವ್ರಿಗೆ ಆನಂದ ಸಿಕ್ಕಿಲ್ಲ. ಅಧಿಕಾರದೊಳಗೆ ಆನಂದ ಹುಡುಕಾಕ್ ಹೊಂಟಾರ, ಅವರಿಗೆ ಆನಂದ ಸಿಕ್ಕಿಲ್ಲ. ಅಂತಸ್ತಿನೊಳಗ ಆನಂದವನ್ನ ಹುಡುಕಾಕ್ ಹೊಂಟಾರ, ಅವರಿಗೂ ಸಿಕ್ಕಿಲ್ಲ. ಈ ಜಗತ್ತಿನೊಳಗ ನಿಜವಾದ ಆನಂದದ ಅರಿವು ಎಲ್ಲಿದೆ ಅಂದ್ರೆ, ಯಾವನಿಗೆ ಆತ್ಮ ಮತ್ತು ಪರಮಾತ್ಮದ ಅರಿವಾಗ್ತದೋ ಅವನು ಆತ್ಮ ಪರಮಾತ್ಮಗಳ ಸತ್ಯದ ಸಾಕ್ಷಾತ್ಕಾರವನ್ನು ಜೀವನದೊಳಗೆ ಮಾಡಿಕೊಂಡಾಗ ಅಲ್ಲಿ ಆನಂದದ ಪ್ರಾಪ್ತಿಯಾಗ್ತದೆ. ಅದಕ್ಕಾಗಿ ಆನಂದವೇ ಆತ್ಮಗುಣ ಮಂಕುತಿಮ್ಮ ಅಂತ ಹೇಳಿದರು. ಅದನ್ನೇ ಪ್ರಭುದೇವರು ಇವತ್ತು ತೊಟ್ಟಿಲ ಕಾರ್ಯವನ್ನ ಮಾಡಿರುವಂತ ನಾವು ಆ ತೊಟ್ಟಿಲು ಅನ್ನುವಂಥ ವಿಷಯದ ಕುರಿತಾಗಿ ಚಿಂತನವನ್ನ ಮಾಡ್ತಾ ಶರಣ ಬಸವೇಶನ ಬಾಲಲೀಲೆಯನ್ನು ನೋಡುವವರಿದ್ದೇವೆ. ಪ್ರಾರಂಭದಲ್ಲಿ ಶೂನ್ಯ ಪೀಠದ ಅಧಿಪತಿಗಳಾಗಿರುವಂಥ ಮಹಾನುಭಾವರಾದ ಅಲ್ಲಮ ಪ್ರಭುಗಳ ಒಂದು ವಚನವನ್ನು ನಾನು ಹೇಳಿ ಪ್ರಾರಂಭ ಮಾಡಿದೆ. ಅಲ್ಲಮ ಪ್ರಭುಗಳ ಅರ್ಥಪೂರ್ಣವಾದ ವಚನ, ಆನುಭಾವಿಕ ವಚನ. ಅಜ್ಞಾನವೆಂಬ ತೊಟ್ಟಿಲಲ್ಲಿ ಜ್ಞಾನವೆಂಬ ಶಿಶುವ ಮಲಗಿಸಿ. ಎಷ್ಟು ಚಂದ ಕಲ್ಪನೆ ಕೊಡ್ತಾರೆ ನೋಡಿ. ತೊಟ್ಟಿಲು ಕಲ್ಪನೆ 12ನೇ ಶತಮಾನದೊಳಗೆ ಇತ್ತು ಅಂತ ಅದನ್ನ ಅನುಭವದ ವಚನದೊಳಗೆ ಅಲ್ಲವರು ಬೆಳೆಸ್ಕೊಂಡಾರ. ನಮ್ಮ ನಾಡಿನೊಳಗೆ ತೊಟ್ಟಿಲು ಪರಂಪರೆ ಹೆಂಗ ನಡೆದು ಬಂದದ ಅನ್ನಕ ಇದೊಂದು ವಚನ ಸಾಕ್ಷಿ ನಮಗೆ. ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ, ಸಕಲ ವೇದ ಶಾಸ್ತ್ರ ಆಗಮ ಪುರಾಣಗಳೆಂಬ ನೇಣ ಕಟ್ಟಿ ಹಿಡಿದು ತೂಗಿ ಜೋಗುಳವ ಪಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ. ಎಲ್ಲಿವರೆಗೆ ಬದುಕಿನ ಭ್ರಾಂತಿ ಅನ್ನೋದು ಹೋಗೋದಿಲ್ಲ, ಅಲ್ಲಿವರೆಗೆ ಆನಂದ ಶಾಂತಿ ಅನ್ನೋದು ಯಾರಿಗೂ ಸಿಗೋದಿಲ್ಲ. ಯಾರಿಗೂ ಸಿಗೋದಿಲ್ಲ, ಹೇಳೋರಿಗೂ ಸಿಗೋದಿಲ್ಲ, ಕೇಳೋರಿಗೂ ಸಿಗೋದಿಲ್ಲ. ಹೇಳುವಾಗ ಮಣಗಟ್ಲೆ ಹೇಳಬಹುದು, ಆ ಬದುಕಿನ ಅವಸ್ಥೆಯ ಅನುಭವ ನಿನ್ನೊಳಗೆ ಆಗಲಿಲ್ಲ ಅಂದ್ರೆ ಅದರಿಂದ ಏನು ಪ್ರಯೋಜನ? ಗಿಳಿಯೋದಿ ಫಲವೇನು ಬೆಕ್ಕು ಬಹುದ ಹೇಳಲರಿಯದೆ ಅರಿವದೆ. ಬಸವಣ್ಣನವ್ರು ಕೇಳ್ಯಾರ, ಗಿಳಿ ಎಲ್ಲರದು ಓದ್ತದ. ಈ ಗಿಳಿ ಪಂಚಾಂಗ ಶಾಸ್ತ್ರ ಹೇಳೋರು ಫುಟ್ಪಾತ್ ಮ್ಯಾಗ ಒಂದು ಪಂಜರ ಮಾಡ್ಕೊಂಡು ತಂದು ಇಟ್ಕೊಂಡು ಅದ್ರೊಳಗೆ 2 ಗಿಳಿ ಸಾಕಿರ್ತಾರ. ಮ್ಯಾಲಿ ರೆಕ್ಕಿ ಎಲ್ಲ ತೆಗೆದು ಅವಕ್ಕೆ ಟ್ರೈನಿಂಗ್ ಕೊಟ್ಟಿರ್ತಾರೆ. ಅವು ಗೇಟ್ ಎತ್ತಿದ್ಗಳು ಹೊರಗೆ ಬರ್ತಾವ. ಒಂದು ಕಾರ್ಡ್ ತೆಗಿಯೋದು ಒಗೆಯೋದು, ತೆಗಿಯೋದು ಒಗೆಯೋದು, ತೆಗಿಯೋದು ಒಗೆಯೋದು. ಒಂದು 8-10 ಕಾರ್ಡ್ ಹಿಂಗೆ ತೆಗೆದು ಒಗೆದ ಮೇಲೆ ಇವನ ಒಂದು ಕಾರ್ಡ್ ಕಸ್ಕೋತಾನೆ, ಹೇಳಕ್ ಕುಂತಾವ. ಅದು ಒಳಗೆ ಹೋಗುತ್ತಾ ಬಾಗಲ ಮುಚ್ತಾನೆ, ಮುಚ್ಚಿದ್ಗಳೇ ತೆಗಿತಾನೆ. ಎಲ್ಲ ಈ ಬಸೆಗೊಂಬಾತನೇ ಕೇಳು, ನೀನು ಮಾಡಿಕೊಂಡ ಕಾರ್ಯಗಳು ಕೈಗೂಡುವವು ನಿಂದು ಹೇಳಕ್ ಕೂತಾನವ. ಏನ್ರಿ ಕೇಳೋಂದು ಹೇಳಕ್ ಕೂತಾನವ. ಅವ ಯಾಕೆ ಕೂತಾನ ಅಂದ್ರೆ ಕುಂತಿದ್ದ 2 ರೂಪಾಯಿ ಸಲುವಾಗಿ. ಏನು ಹೇಳಬಲ್ಲ? ಎಲ್ಲರದು ಹೇಳುವ ತಾಕತ್ ಅವನಿಗಿದ್ದಿದ್ರ ಅವ ತಂದ ತಾನು ಶುದ್ಧ ಮಾಡ್ಕೋತಿದ್ದ, ಮಾಡ್ಕೊಂಡಿಲ್ಲವ. ಎಷ್ಟು ಚಂದ ಹೇಳ್ತಾರೆ ಬಸವಣ್ಣನವ್ರು. ಏನು ನೋಡಿರಬೇಕು, ಏನು ಕಂಡಿರಬೇಕು, ಏನು ವಚನಗಳನ್ನು ಬರೆದಾರ್ರಿ ಪುಣ್ಯಾತ್ಮರು. ರೋಮಾಂಚನ ಅನಿಸ್ತದ ಶರಣರ ಸಾಹಿತ್ಯ ನೋಡಿದಾಗ. ಗಿಳಿಯೋದಿ ಫಲವೇನು, ಅದು ಎಲ್ಲರದು ಓದಕತ್ಯದ. ಅದಕ್ಕೆ ಗಿಳಿಶಾಸ್ತ್ರ ಅಂತ ಕರೀತಾರೆ. ಆದ್ರೆ ಆ ಗಿಳಿಗೆ ಗೊತ್ತಿಲ್ಲ, ಎಲ್ಲರದು ತೆಗೆದು ತೆಗೆದು ಓದಾಕ ಕೊಡಾಕತ್ಯಾದ. ಖರೆ ಎಲ್ಲರ ತೆರೆಮರೆಯೊಳಗೆ ಒಂದು ಬೆಕ್ಕು ಕುಂತಿದ್ರ ಗಪ್ಪನ ಬಂದು ಜಿಗಿದು ಹೊಡ್ಕೊಂಡು ಹೋಗ್ತದ ಅನ್ನೋದು ಅದಕ್ಕೆ ಗೊತ್ತಿಲ್ಲ. ಏನು ವಚನ ಬರೆದಾರ? ಗಿಳಿಯೋದಿ ಫಲವೇನು ಬೆಕ್ಕು ಬಹುದ ಹೇಳಲರಿಯದು. ಹೇಳುತ್ತೇನದು? ಇಲ್ಲ. ಹಾಗೆ ಆನಂದದ ಅನುಭೂತಿಯನ್ನ ಶರಣರು, ಸಂತರು, ಮಹಾತ್ಮರು, ಅನುಭಾವಿಗಳು, ಸಿದ್ಧಪುರುಷರು, ಶಿವಯೋಗಿಗಳು ಇವರೆಲ್ಲ ಅನುಭವಿಸಿ ಅದನ್ನೇ ನಮಗೆಲ್ಲ ಹಂಚಾರ. ನಾವು ಯಾವಾಗ ಅದನ್ನ ಅನುಭವಿಸಲಿಕ್ಕೆ ಸಾಧ್ಯ ಅಂದ್ರ ನಮ್ಮೊಳಗಿರುವ ಭ್ರಾಂತಿಯನ್ನು ದೂರ ಮಾಡಿಕೊಂಡಾಗ ನಮಗೆ ಶಾಂತಿ, ಆನಂದ ಅದು ಪರಿಪೂರ್ಣವಾಗಿ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಭ್ರಾಂತರು ನಾವು ಈ ಜಗತ್ತಿನೊಳಗ. ಏನು ಭ್ರಾಂತರು? ಎಲ್ಲಲ್ಲೋ 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 ಏನೇನೋ ಏನೇನೋ ಪ್ರಯತ್ನಗಳನ್ನು ಮಾಡ್ತಾ
ಅಜ್ಞಾನದೊಳಗೆ ಭ್ರಾಂತಿಗೊಂಡು ನಾವೆಲ್ಲ ಬದುಕ್ತಾ ಇದ್ದೇವೆ. ಹಾಗಾಗಿ ನಮಗೆ ಶಾಂತಿ ಇಲ್ಲ, ಎಲ್ಲಿ ಕುಂತರೂ ಶಾಂತಿ ಇಲ್ಲ. ಶರಣಪ್ಪನ ಗುಡಿಗೆ ಬಂದು ಎದುರಿಗೆ ಕುಂತರೂ ಕೂಡ ಒಳಗೆ ಗದ್ದಲ ಬಾಳ ಇರ್ತಾವ, ಹೌದಲ್ಲ? ಪುರಾಣ ಪ್ರವಚನದೊಳಗೆ ಬಂದು ಕುಂತರೂ ಕೂಡ ಭ್ರಾಂತಿ ಅದ ನಮಗ. ಶಾಂತಿಯಿಂದ 2 ತಾಸು ಕುಂದ್ರೋ ತಾಕತ್ತು ನಮಗೇನಾದ್ರೂ ಬಂದ್ರ ನಾವು ದೊಡ್ಡ ಸತ್ಪುರುಷರಾಗ್ತೀವಿ. ಹಂಗಿಲ್ಲ, ಇಲ್ಲ. ಹೆಂಗ ಕುಂತಂಗಾಗಿರ್ತದ, ಏನೋ ನೆನಪಾಗಿರ್ತದ, ಭ್ರಾಂತಿ ಶುರುವಾಗೇ ಬಿಡ್ತದೆ. ಎದ್ವೇನೋ ಹೊಂಟ್ವೇನೋ, ಮತ್ತೆ ನಮ್ಮ ಎಲ್ಲಾ ಜೀವನದ ಗಲಾಟೆಯೊಳಗೆ ಬಿದ್ದು ಮತ್ತೆ ಬರೋದು. ಅದು ಯಾವುದೂ ದಂಡಿಗೆ ಹತ್ತಂಗಿಲ್ಲ. ಇದು ಭ್ರಾಂತಿ. ಇದು ಏನು ಮಾಡೋದದ ಹೇಳ್ರಿ? ಎದ್ದು ಹೋಗಿ, ಬಹಳ ಅವಸರ ಮಾಡಿ ಕೆಲವರು ಹೋಗ್ತಾರ. ಎದ್ದು ಹೋಗೇನು ಮೈಸೂರಾಗಿರುವ ಚಾಮುಂಡಿ ಬೆಟ್ಟ ತಂದೇನು ಕಲಬುರಗಿಯಾಗಿ ಇಡೋರದಾರ? ಏನು ಇಲ್ಲ, ಒಣ ಉಸಾಬರಿ. ಹೋದ್ರೆ ಮನೆ ಕಡೆ ಹೋಗ್ತೀರಿ, ಮನಿ ಬೇಸರಾಗಿತ್ತಂತ ಗುಡಿ ಕಡೆ ಬಂದಿರ್ತೀರಿ. ಇನ್ನು ಬೇಸರಾಗ್ಯದ ನಡಿ ಅಂತ ತಿಳ್ಕೊಂಡು ಕೆಲವು ತಲೆ ಕೆಟ್ಟು ಮನೆ ಕಡೆ ಹೋಗೋ ಬದಲು ಎಲ್ಲರ ಒಳಗೆ ಹೋಗ್ತಾವ. ಮತ್ತೇನ್ ಮಾಡೋದು? ಅಲ್ಲಿ ಶಾಂತಿ ಸಿಗುತ್ತಂತ ಹೋಗ್ತಾವ. ಶಾಂತಿ ಸಿಗೋದಲ್ಲ, ಅದನ್ನ ಒಳಗೆ ಹಾಕೊಂಡ್ರೆ ವಾಂತಿ ಆಗ್ತದ. ವಾಂತಿ ಆದ್ಮೇಲೆ ಗಟಾರದಾಗ ಬೀಳೋದಾಗ್ತದ. ಅದಕ್ಕೇನಾದ್ರೂ ಶಾಂತಿ ಸಿಗೋದಾಗಿದ್ರೆ ಜಗತ್ತಿನೊಳಗೆ ಶರಣರು, ಸತ್ಪುರುಷರು, ಮಹಾತ್ಮರು ಇಷ್ಟ್ಯಾಕೆ ಸಾಧನೆ ಮಾಡಬೇಕಾಗಿತ್ತು? ಏನಿತ್ತು ಕೆಲಸ? ವಿಚಾರ ಮಾಡುವಂತ ಮಾತುಗಳದಾವ. ಎಷ್ಟು ಚಂದ ಹೇಳಿದ್ರು ಅಲ್ಲವರು. ನಮ್ಮ ಬದುಕು ಹಿಂಗ ಸಾಗ್ಯಾದಲ್ಲ, ಇದನ್ನು ಉದಾಹರಣೆ ಕೊಟ್ಟರು. ತೊಟ್ಲ ನೋಡಿದ್ರು, ತೊಟ್ಟಲ್ದಾಗ ಹಾಕಿರೋ ಕೂಸನ್ನ ನೋಡಿದ್ರು, ಅಲ್ಲಿ 4 ಹಗ್ಗಗಳನ್ನ ಕಟ್ಟಿದ್ದನ್ನ ನೋಡಿದ್ರು, ಅದರ ಜೊತೆಗೆ ಲಾಲಿ ಹಾಡುವ ಜೋಗುಳವನ್ನ ನೋಡಿದ್ರು. ಇದನ್ನ ಬದುಕಿನ ಆಧ್ಯಾತ್ಮದ ತತ್ವಕ್ಕೆ ಹೋಲಿಸಿಕೊಂಡು ಸಂಬಂಧ ಮಾಡಿದ್ರು. ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವನ್ನ ಮಲಗಿಸಿಬಿಟ್ಟಿವಿ ನಾವು. ತೊಟ್ಲ ಯಾವುದು? ಅಜ್ಞಾನದ್ದು. ನಾವ್ಯಾರು? ನಿಜವಾದ ಜ್ಞಾನಿಗಳೇ. ನೀನು ಜ್ಞಾನ ಸ್ವರೂಪನಾಗಿ ಈ ಜಗತ್ತಿಗೆ ಹುಟ್ಟಿ ಬಂದಿ. ನಿನ್ನಂತ ಜ್ಞಾನ ಈ ಜಗತ್ತಿನೊಳಗ 83,99,999 ಜೀವ ಜಂತುಗಳಿಗೆ ಇಲ್ಲ. ವಿಶೇಷವಾದ ಜ್ಞಾನವನ್ನ ಪಡೆದು ಬಂದ ಒಂದು ವಿಶಿಷ್ಟ ಜೀವ ಅದು ಯಾವುದಾದ್ರೂ ಇದ್ರೆ ಅದು ಮನುಷ್ಯ ಜೀವ, ಮನುಷ್ಯ ಜೀವ, ಮನುಷ್ಯ ಜೀವ. ನಮಗಿರೋ ಜ್ಞಾನ ಯಾವ ಪ್ರಾಣಿ ಪಕ್ಷಿಗಳಿಗೂ ಇಲ್ಲ. ಇಲ್ಲಿ ಎಷ್ಟೋ ಹಸುಗಳು ಓಡಾಡ್ತಾವ ದಿನ, ಅವು ಎಷ್ಟು ಆರಾಮದಾವ, ಬಹಳ ಆನಂದ ಅದಾವ. ಅಪ್ಪನ ಜಾಗದೊಳಗೆ ಏನು ಆಕಳುಗಳದಾವ ನೋಡ್ರಿ, ಹಸುಗಳು ಚಂದ ನೋಡ್ತಿರ್ತೀನಿ ನಾನು. ಚಲೋ ರೈತ ಮನ್ಯಾಗ ಕಟ್ಟಿ ಮೇಯಿಸಿದ್ರು ಅಷ್ಟು ಚಂದ ಇರಂಗಿಲ್ಲ ಅವು, ಅಷ್ಟು ಆನಂದ ಅದಾವ. ಯಾಕೆ ಆನಂದ ಅದಾವ ಅಂದ್ರೆ ದಿನ ಹೋಳಿಗೆ, ಕರಿಗಡಬ, ಚಾವ್ಗಿ, ಅನ್ನ ಹೊಡಿತಾವ. ಅವು ಹಿಂಗೆ ತಯಾರಾಗ್ಯಾವ ನೋಡ್ಬೇಕು, ಭಾರಿ ಆನಂದ. ಮತ್ತು ಟೈಮ್ ಪ್ರಕಾರ ಎಲ್ಲಿ ರೆಸ್ಟ್ ಮಾಡ್ಬೇಕು ಅಲ್ಲೇ ರೆಸ್ಟ್ ಮಾಡ್ತಾವು. ಇಲ್ಲಿ ಯಾರಿಗೂ ತೊಂದರೆ ಮಾಡಲ್ಲ. ಆ ಕಡೆ ಬಂದು ದಂಡ್ಯಾಗ ಬಂದು ಮಲಗ್ತಾವ. ದಿನ ನಾನು ನೋಡ್ತಿರ್ತಿದ್ದೀನಿ, ಎಲ್ಲ ಅಬ್ಸರ್ವ್ ಮಾಡ್ತೀನಿ. ಇವನ್ನೆಲ್ಲ ಗಮನಿಸ್ಬೇಕು. ಇವು ಜೀವನಕ್ಕೆ ಪಾಠ ಕಲಿಸ್ತಾವ. ಎಷ್ಟೋ ಮಂದಿ ಬಂದವ್ರಿಗೆ ಅಡ್ಡಗಾಲ ಹಾಕೋರದೀವಿ ನಾವು, ಆದ್ರೆ ಅವು ಯಾರಿಗೂ ತೊಂದರೆ ಮಾಡ್ಲಾರ್ದಂಗೆ ಹೋಗಿ ಮಲಗ್ತಾವಲ್ಲ. ಇದು ಶರಣನ ಜಾಗದ ಮಹಿಮೆ ಅದ, ಜಾಗದ ಮಹಿಮೆ ಅದ.